ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಡಸ್ ಗ್ರಾಮದ ಬಸಯ್ಯ ಚಂದ್ರಯ್ಯ ಹಿರೇಮಠ್ ಸ್ವಾಮೀಜಿ ಅವರ 32ನೇ ಹುಟ್ಟುಹಬ್ಬ ನಿಮಿತ್ತ ಇಂದು ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ವಿನೂತನವಾಗಿ ತಮ್ಮ ಹುಟ್ಟುಹಬ್ಬ ಆಚರಣೆ. ಪ್ರತಿ ವರ್ಷವೂ ತಮ್ಮ ಹುಟ್ಟುಹಬ್ಬವನ್ನು ಕುಟುಂಬ ಸಮೇತವಾಗಿ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಮದ ಬುದ್ಧಿಮಾಂದ್ಯ ಮಕ್ಕಳ ಆಶ್ರಮದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಬಸಯ್ಯ ಚಂದ್ರಯ್ಯ ಹಿರೇಮಠ್ ಸ್ವಾಮೀಜಿ ಅವರು ಘಟಪ್ರಭಾ ಅಯ್ಯಪ್ಪ ಸ್ವಾಮಿ ಮಂದಿರದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಪ್ರತಿ ವರ್ಷ ಹಿಡಕಲ್ ಡ್ಯಾಮದ ಬುದ್ಧಿಮಾಂದ್ಯ ಆಶ್ರಮ ಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಬೆರೆತು ಅನ್ನ ಪ್ರಸಾದದ ವ್ಯವಸ್ಥೆ ಪ್ರತಿ ವರ್ಷ ಕೂಡ ಮಾಡುತ್ತಾ ಬಂದಿದ್ದಾರೆ. ಈ ಶಾಲೆಯಲ್ಲಿರುವ ಮಕ್ಕಳು ಅದೆಷ್ಟೋ ಮುಗ್ಧರು. ಅವರಲ್ಲಿರುವ ಸಂಸ್ಕಾರವನ್ನು ನೋಡಿ ಕಲಿಯಬೇಕಾದದ್ದು ಬಹಳಷ್ಟಿದೆ. ಅಲ್ಲಿ ಮಕ್ಕಳಿಗೆ ಸಿಹಿ ಹಂಚಿ ಅವರೊಡನೆ ಬೆರೆತು ಭೋಜನವನ್ನು ಸವಿದಾಗ ಮನದಲ್ಲಿ ಅದೇನೋ ಸಾರ್ಥಕತೆ ಮನೆ ಮಾಡಿರುತ್ತದೆ. ತಾಲೂಕಿನ ಹಿಡಕಲ್ ಡ್ಯಾಮ್ದಲ್ಲಿರುವ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಅಭಿಮಾನಿಗಳ ಕುಟುಂಬ ಸಮೇತ ಸಮ್ಮುಖದಲ್ಲಿ ಸರಳವಾಗಿ ಆಚರಿಸಿಕೊಂಡ ಸಮಾಜ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಎಂದು ಚಿಂತಿಸಬೇಕು. ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿಗೂ ಒಂದು ಅರ್ಥವಿರುತ್ತದೆ. ಆ ಅರ್ಥವನ್ನು ಕಂಡುಕೊಳ್ಳುವುದರಲ್ಲಿ ನಮ್ಮ ಜೀವನ ಸಾಗುತ್ತದೆ. ಕೆಲವರಿಗೆ ಅದು ಬೇಗ ಅರ್ಥವಾದರೆ ಇನ್ನು ಕೆಲವರಿಗೆ ಕೊನೆಯವರೆಗೂ ಅರ್ಥವಾಗುವುದೇ ಇಲ್ಲ. ಹುಟ್ಟಿನಿಂದ ಕೊನೆಯವರೆಗೂ ಮಗುವಿನ ಮನಸ್ಥಿತಿಯನ್ನೇ ಹೊಂದಿರುವ ಅವರನ್ನು ದೇವರ ಮಕ್ಕಳೆಂದು ಕರೆಯಬಹುದೇನೋ. ಬುದ್ಧಿಮಾಂದ್ಯ ಮಕ್ಕಳನ್ನು ಒಂದು ಸೂರಿನಡಿ ಸೇರಿಸಿ ಅವರಿಗೆ ವಿದ್ಯಾಭ್ಯಾಸ ಚಿಕಿತ್ಸೆ ನೀಡುತ್ತಾ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಿರುವ ಈ ಶಾಲೆ ಇಂಥ ಮಕ್ಕಳ ಪಾಲಿಗೆ ಆಶಾ ಕಿರಣವಾಗಿದೆ. ಇಂದು ಸರಳವಾಗಿ ಆಚರಿಸಿಕೊಂಡ ಈ ಹಿರೇಮಠ್ ಸ್ವಾಮೀಜಿಯವರ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ವೇಳೆ ಬಸಯ್ಯ ಚಂದ್ರಯ್ಯ ಹಿರೇಮಠ್ ಸ್ವಾಮೀಜಿ ಅವರು ಏನ್ ಹೇಳಿದ್ದಾರೆ ಒಮ್ಮೆ ಕೇಳಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹಿಡಕಲ್ ಡ್ಯಾಮ್. ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ಈ ಮಕ್ಕಳ ಜೊತೆ ಆಚರಿಸಿಕೊಂಡು ಬರ್ತಾ ಇರುವಂತಹ ಗುಡಸ್ ಗ್ರಾಮದ ಪ್ರಧಾನ ಅರ್ಚಕರಾಗಿರುವಂತಹ ಬಸಯ್ಯ ಶಾಸ್ತ್ರಿಗಳವರ ಹುಟ್ಟುಹಬ್ಬದ ನಿಮಿತ್ತ ಹಿಡಕಲ್ ಡ್ಯಾಮ್ದಲ್ಲಿರುವಂತಹ ಶ್ರೀ ದೂದ್ನಾನ ವಿಧಾನ ವಿಕಾಸ ಶಿಕ್ಷಣ ಸಂಸ್ಥೆ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ವಿಶೇಷ ಶಾಲೆ ಹಿಡಕಲ್ ಡ್ಯಾಮ್ ಇಲ್ಲಿರುವಂತಹ ಈ ಮಕ್ಕಳ ಜೊತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದೆರಡು ಅನಿಸಿಕೆಯನ್ನು ಪ್ರಧಾನ ಗುರುಗಳಾದಂತಹ ಸರ್ ಹೇಳ್ತಾ ಇದ್ದಾರೆ. ಅವ್ರ ಬಾಯ್ ಲಕ್ಷ ಗಂಟೆ ಕೊಡ್ತೀನಿ ಮಾಡ್ತಕ್ಕಂಥ ಸರ್ಕಲ್, ಯಾಕಂದ್ರೆ ಅದು ಇಚ್ಛೆಯನ್ನು ಮಾಡ್ತಕ್ಕಂಥವ್ರು ನೀವು. ಅದಕ್ಕಾಗಿ ಆ ಹೆಸರು ಏನಂದ್ರೆ ದೇವರ ಮಕ್ಕಳು ಅಂತೇಳಿ, ಆ ದೇವರ ಮಕ್ಕಳ ಸ್ವರೂಪದಲ್ಲಿ ಇರತಕ್ಕಂಥವರಿಗೆ ನಿಮ್ಮಿಂದ ಒಂದು ಸಹಾಯದ ಒಂದು ಉದ್ಯೋಗದ ರೂಪದಲ್ಲಿ ಸಹಾಯವೂ ನಡೀತಾ ಇದೆ. ಅದಕ್ಕಾಗಿ ಆ ಒಂದು ಭಗವಂತನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ. ಮತ್ತು ಇನ್ನೂ ಏನಾದರೂ ನಮಗೆ ಭಗವಂತ ಇನ್ನೂ ಶಕ್ತಿಯನ್ನು ಕೊಟ್ಟರೆ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಎಲ್ಲಾದರೂ ಭಕ್ತಾದಿಗಳು ಅಂದರೆ ನನ್ನಿಂದ ನೋಡ್ತಕ್ಕಂಥವ್ರು ಯಾರ್ಯಾರು ಹೇಳೋದೇನಪ್ಪ ಅಂದ್ರೆ, ಇದು ಮಾಡೋದು ತೋರಿಕೆಯಲ್ಲ, ಇದರಿಂದ ಏನಪ್ಪ ಅಂದ್ರೆ ಒಂದು ಎಲ್ಲರಿಗೂ ಒಂದು ಮನವರಿಕೆ ಆಗುತ್ತೆ. ಎಲ್ಲೋ ಒಂದು ಕೇಕ್ಗಳನ್ನು ಕಟ್ ಮಾಡಿ ಪಾರ್ಟಿಯನ್ನು ಮಾಡಿ ಎಣ್ಣೆ ಅದನ್ನು ಕುಡಿದ ವ್ಯರ್ಥ ಮಾಡುವ ಬದಲಿ ಇಂತಹ ಪುಣ್ಯ ಕಾರ್ಯಗಳಿಗೆ ಇಂತಹ ಒಂದು ಮಕ್ಕಳಿಗೆ ಒಂದು ಹೊಟ್ಟೆ ತುಂಬಿಸುವುದರಿಂದ ಪರಮಾತ್ಮನ ಹೊಟ್ಟೆ ತುಂಬಿದಂಗೆ ಆಗುತ್ತೆ. ಆ ಒಂದು ಉದ್ದೇಶದಿಂದ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದು ಹೊರತಾಗಿ ಇಲ್ಲಪ್ಪ ಅಂದ್ರೆ ಹುಟ್ಟುಹಬ್ಬನ ಮಾಡ್ತಿರ್ತಿಲ್ಲ ನಾವು. ಆ ಕಾರಣಕ್ಕಾಗಿ ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಕ್ಕಂಥವ್ರು ಭಕ್ತಾದಿಗಳು ನಿಮ್ಮೊಳಗೆ ಏನಾದರೂ ಸಹಾಯ ದಾನ ಧರ್ಮಗಳ ಬಗ್ಗೆ ಏನಾದರೂ ಒಂದು ಉಪಕಾರ ಇತ್ತಂದ್ರೆ, ಆ ಮನೋಭಾವನೆ ಇತ್ತಂದ್ರೆ ಇಂಥ ಮಕ್ಕಳಿಗೆಲ್ಲ ನೀವು ಆದಷ್ಟು ಒಂದು ದಿವಸ ಒಂದು ಹೊತ್ತಿನ ಊಟ ಹಾಕಿರಪ್ಪ ಅಂದ್ರೆ ಹಸದವರಿಗೆ ಅನ್ನ ನೀಡಬೇಕಂತ ಹೇಳ್ತಾರೆ ಭಗವಂತ.
ಹಸಿದವರಿಗೆ ನೀಡ್ತಕ್ಕಂಥದ್ದು ಯಾವತ್ತೂ ವ್ಯರ್ಥಗಂಗಿಲ್ಲ. ನಮಗೆ ಹೊಟ್ಟೆ ತುಂಬಿದವ್ರಿಗೆ ತಿಳಿಸೋದಕ್ಕಿಂತ ಹಸಿದವ್ರಿಗೆ ನೀಡಿದ್ವಿ ಅಂದ್ರೆ ಭಗವಂತನ ತೃಪ್ತಿ ಆಗುತ್ತೆ. ಹಾಗೆ ಈ ಮಕ್ಕಳಲ್ಲಿ ಭಗವಂತನನ್ನು ಕಾಣುತ್ತಾ ಈ ಮಕ್ಕಳೆಲ್ಲರ ಆಶೀರ್ವಾದದೊಂದಿಗೆ ನಮ್ಮ ಮೇಲೆ ಸದಾಕಾಲ ಇರಲಿ, ಭಗವಂತನ ಆಶೀರ್ವಾದನ ನಾವು ತಿಳ್ಕೊತೀವಿ ಅಂತ ಹೇಳಿ ಈ ಒಂದು 2 ಮಾತನ್ನು ಮುಗಿಸ್ತೀರಿ. ಸ್ವಾಮಿ ಶರಣಯ್ಯಪ್ಪ. ಎಲ್ಲ ಮಕ್ಕಳ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ವೃಂದದ ಪರವಾಗಿ ಪೂಜ್ಯರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ಈ ಜನ್ಮದಿನವನ್ನು ಮಕ್ಕಳ ಜೊತೆ ಆಚರಿಸ್ಕೊಳ್ತಾ ಇದ್ದಾರೆ. ಇದು ಮಕ್ಕಳೆಲ್ಲ ದೇವರ ಮಕ್ಕಳು ಅಂದ್ಕೊಂಡು ನಾವು ದೇವರ ಜೊತೆನೇ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಅಂದ್ಕೊಂಡಿದ್ದೇವೆ. ಅದಕ್ಕಾಗಿ ಎಲ್ಲ ನನ್ನ ಭಕ್ತ ವೃಂದಕ್ಕೆ ತಿಳಿಪಡಿಸುವುದೆಂದರೆ, ತಾವು ಮಕ್ಕಳನ್ನು ಪಿಕ್ನಿಕ್ಕು ಅಥವಾ ಇನ್ಯಾವುದೋ ಸ್ಥಳಗಳಿಗೆ ಎಂಜಾಯ್ಮೆಂಟ್ಗಾಗಿ ಕರ್ಕೊಂಡು ಹೋಗೋದ್ರ ಬದಲು ತಮ್ಮ ಮಕ್ಕಳನ್ನು ಇಂಥ ಮಕ್ಕಳು ಹಾಗೂ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿ ಆ ಮಕ್ಕಳಿಗೆ ಆಗಿರುವ ತೊಂದರೆ ಹಾಗೂ ಅವರಿಗೆ ಇಲ್ಲಿರುವಂಥ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಇಲ್ಲ, ಎಷ್ಟೋ ಮಕ್ಕಳಿಗೆ ಅಜ್ಜಿ ಇಲ್ಲ. ಅದಕ್ಕಾಗಿ ಆ ಮಕ್ಕಳ ಭವಿಷ್ಯವನ್ನು ಅವರಿಗೆ ತೋರಿಸಿದಪ್ಪ ಅಂತಂದರೆ ಆ ಮಕ್ಕಳಿಗೂ ಕೂಡ ಒಂದು ಬದಲಾವಣೆಯ ಜಾಗೃತಿ ಮನೋಭಾವ ಬರ್ತದೆ. ಅದಕ್ಕೂ ಕೂಡ ತಮ್ಮ ಮಕ್ಕಳ ಹುಟ್ಟುಹಬ್ಬ ಆಯಿತು, ಇನ್ಯಾವುದೋ ಕಾರ್ಯಕ್ರಮಗಳನ್ನು ಈ ಮಕ್ಕಳ ಜೊತೆ ಆಚರಣೆ ಮಾಡಿ ಹಲವಾರು ವೃದ್ಧಾಶ್ರಮ ಇರ್ತಾವ, ಹಲವಾರು ಅನಾಥಾಶ್ರಮ ಇರ್ತಾವ. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ್ ಪಾಟೀಲ್.